ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಜೀರಾ ರೈಸ್ ಮತ್ತು ಹಸಿಮೆಣಸಿಕಾಯನ್ನು ಬಳಸಿ ಬೇಳೆ ಸಾಂಬಾರನ್ನು ತುಂಬಾ ರುಚಿಯಾಗಿ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀವಿ. ಸೊ ಮನೆಯಲ್ಲಿ ಕೂಡ ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ಇಲ್ಲಿ ಅರ್ಧ ಬೌಲ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀವಿ. ನೆಕ್ಸ್ಟು ಬೇಳೆ ಮುಳುಗೋವರೆಗೂ ನೀರನ್ನು ತೊಗೊಂಡಿದ್ದೀವಿ. ಈ ಕಡೆ ಗ್ಯಾಸ್ ಮೇಲೆ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಡೋಣ. ನೀವು ಈ ರೀತಿ ಕುದಿಸ್ಕೋದು ಬೇಡ ಅಂದರೆ ನೀವು ಕುಕ್ಕರಿಗೆ ಕೂಡ ಬೇಳೆನೇ ಹಾಕಿ ಬೇಯಿಸ್ಕೋಬೋದು. ನಾವಿಲ್ಲಿ ಒಂದು ಪಾತ್ರೆಗೆ ಹಾಕಿಬಿಟ್ಟು ಬೇಳೆ ಕುದಿಲಿಕ್ಕೆ ಇಟ್ಟಿದ್ದೀವಿ ಒಂದು ಸೈಡು. ಈ ಕಡೆ ಒಂದು ಸೈಡು ಜೀರಾ ರೈಸನ್ನು ಮಾಡ್ತಾಯಿದ್ದೀವಿ. ಮೊದಲಿಗೆ ಒಂದು 4 ಚಮಚ ಎಣ್ಣೆ ಹಾಕಿದ್ದೀವಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಬಿಸಿ ಆದ ನಂತರ ದಾಲ್ಚಿನ್ನಿ, ಒಂದು 4 ಲವಂಗ, ನೆಕ್ಸ್ಟು ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ. ನೆಕ್ಸ್ಟು ಒಂದು 4 ಹಸಿಮೆಣಸನ್ನು ಸೇರಿಸ್ತಾ ಇದ್ದೀವಿ. ಈರುಳ್ಳಿ ಮತ್ತು ಹಸಿಮೆಣಸು ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ. ನೆಕ್ಸ್ಟು ಸ್ವಲ್ಪ ಕರಿಬೇವು ಸೊಪ್ಪು. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಎಲ್ಲರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ನೆಕ್ಸ್ಟು ಸ್ವಲ್ಪ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು ಜಜ್ಜಿಟ್ಟಿರುವಂಥ ಶುಂಠಿನ ಸೇರಿಸ್ತಾ ಇದ್ದೀವಿ. ಅದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಅದಾದ ನಂತರ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಜೀರಾ ರೈಸ್ಗೆ ಸ್ವಲ್ಪ ಜೀರಿಗೆ ಜಾಸ್ತಿನೇ ಬೇಕಾಗತ್ತೆ. ಅದು ಫ್ರೈ ಆದ ನಂತರ ಇಲ್ಲಿ ಚಿಕ್ಕ ಸೈಜಲ್ಲಿರುವಂಥ ಸ್ವಲ್ಪ ಸಣ್ಣ ಸೈಜಲ್ಲಿರುವಂಥ ಒಂದು ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀವಿ. ಟೊಮೆಟೊ ಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ರೈಸ್ಗೆ ಇಷ್ಟಪಡೋರಾದರೆ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಏಲಕ್ಕಿ ಮತ್ತು ರೈಸ್ ಮಸಾಲೆನ ಸೇರಿಸ್ತಾ ಇದ್ದೀವಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು. ಮತ್ತು ಇಲ್ಲಿ ಹುರಿದಿರುವಂಥ ಶೇಂಗಾ ಬೀಜನ ಆ್ಯಡ್ ಮಾಡ್ತಾ ಇದ್ದೀವಿ. ಶೇಂಗಾ ಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇಷ್ಟಪಡಲ್ಲ ಅಂದರೆ. ಆಮೇಲೆ ಇಲ್ಲಿ ನಾವು ಜೀರಾ ರೈಸ್ಗೆ ರೈಸು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರಲಿ ಅಂತ ಸ್ವಲ್ಪನೇ ಒಂದು ಚಿಟಿಕೆ ಆಗುವಷ್ಟು ಬಿರಿಯಾನಿ ಮಸಾಲೆ ಪೌಡ್ರನ್ನ ಸೇರಿಸ್ತಾ ಇದ್ದೀವಿ. ಅದನ್ನು ಸೇರಿಸೋದ್ರಿಂದ ರೈಸ್ ಸ್ವಲ್ಪ ತುಂಬಾ ರುಚಿಯಾಗಿ ಬರುತ್ತೆ. ಇಲ್ಲಿ 1 ಲೋಟ ಆಗುವಷ್ಟು ರೈಸನ್ನು ತೊಗೊಂಡಿದ್ದೀವಿ ನಾವು. ರೈಸನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ರೈಸು ತುಂಬಾ ರುಚಿಯಾಗಿ ಬರುತ್ತೆ. ನೀವು ಈ ರೀತಿ ಬೇಡ ಅಂದರೆ ನೀರು ಹಾಕಿದ ನಂತರನೂ ಸಹ ಹಾಗೆ ರೈಸನ್ನು ಹಾಕೋಬೋದು. ಇಲ್ಲಿ ನಾವು 1 ಲೋಟ ಆಗುವಷ್ಟು ರೈಸ್ ತೊಗೊಂಡಿದ್ದೀವಲ್ಲ, ಟೋಟಲಾಗಿ ಅದೇ ಲೋಟದಲ್ಲೇ 3 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಅಳತೆ ಪ್ರಮಾಣದಲ್ಲೇ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ ಒಮ್ಮೆಲೆ. 1 ಲೋಟ ಅಕ್ಕಿ ತೊಗೊಂಡ್ರೆ 3 ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಉಪ್ಪು ಖಾರ ರುಚಿನ ಒಮ್ಮೆಲೆ ಇವಾಗಲೇ ಚೆಕ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟು ಫ್ರೆಶ್ ಆಗಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಅದಕ್ಕೆ. ಇವಾಗ ಉಪ್ಪು ಖಾರ ರುಚಿ ಚೆಕ್ ಮಾಡಿದ್ದಾದ ಮೇಲೆ ಕುಕ್ಕರನ್ನು ಪ್ಯಾಕ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೋಬೇಕು. ಆಮೇಲೆ ನಾವು ಈ ಕಡೆಗೆ ಅದು ವಿಸಿಲ್ ಆಗೋವರೆಗೂ ಬೇಳೆ ಕುದ್ದಿದ್ದೆ ಅದನ್ನು ತೋರಿಸ್ತಾ ಇದ್ದೀವಿ. ಸೊ ನೋಡಿ, ಇಷ್ಟಾದರೆ ಸಾಕು. ನೀವು ಈ ರೀತಿ ಕುದಿಸ್ಕೋದು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಹಾಕೋಬೋದು. ನೋಡಿ, ಇವಾಗ ಬೇಳೆ ಚೆನ್ನಾಗಿ ಕುದ್ದಿದೆ. ಅದನ್ನೇ ಒಗ್ಗರಣೆ ಹಾಕಿ ಸಾಂಬಾರನ್ನು ಯಾವ ರೀತಿ ಮಾಡಬೇಕಂತ ನೋಡ್ಕೊಳ್ಳಿ. ನಾವಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು 1/4 ಚಮಚದಷ್ಟು ಜೀರಿಗೆ ಈ ರೀತಿ ಚಟಪಟ ಅನ್ನಬೇಕು. ಅದಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು, ನೆಕ್ಸ್ಟು ಜಜ್ಜಿ ಇಟ್ಟಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೆಟೊ ಹಣ್ಣು ಸಹ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಸೊ ಈ ಜೀರಾ ರೈಸ್ ಜೊತೆಗೆ ಈ ರೀತಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜಜ್ಜಿ ಇಟ್ಟಿರೋಂಥ ಹಸಿಮೆಣಸನ್ನು ಯೂಸ್ ಮಾಡ್ತಾಯಿದ್ದೀವಿ ನಾವು. ಈ ರೀತಿ ಹಸಿಮೆಣಸು ಬಳಸಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರು. ಒಂದು ಸಾರಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಬೇಯ್ದ ನಂತರ ಮೊದಲಿಗೇನು ಬೇಳೆ ಕುದ್ದಿದ್ದೆಲ್ಲ ಸೊ ಅದಕ್ಕೇ ಹಾಕ್ತಾಯಿದ್ದೀವಿ. ಅದಕ್ಕೆ ಹಾಕಿಬಿಟ್ಟು ಇವಾಗ ಅದೇ ಕಡಾಯಿಗೆ ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ. ತುಂಬಾ ಗಟ್ಟಿ ಇದೆ ಅದು, ಸ್ವಲ್ಪ ತೆಳ್ಳಗಿರಬೇಕು ಸಾಂಬಾರು. ಸೊ ನೋಡಿ, ಇಲ್ಲಿ ನಾವು 1.5 ಬೌಲ್ ಅಥವಾ 2 ಬೌಲ್ ಆಗುವಷ್ಟು
ನೀರನ್ನು ನಿಮಗೆ ತಿಕ್ನೆಸ್ ಯಾವ ರೀತಿ ಬೇಕಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ನೀರನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಖಂಡಿತವಾಗಿಯೂ ಎಲ್ರಿಗೂ ನಾನು ಮಾಡಿರೋ ಈ ಜೀರಾ ರೈಸ್ ಮತ್ತು ಸಾಂಬಾರು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ನೋಡಿ ಇಲ್ಲಿ ಸ್ವಲ್ಪ ನಾವು ಇಲ್ಲಿ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀವಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀವಿ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಒಂದು 2 ನಿಮಿಷದವರೆಗೂ ಕುದ್ರೆ ಸಾಂಬಾರು, ಬೇಳೆ ಸಾಂಬಾರು, ತಿಳಿ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿದೆ ಅದು ಸಾಂಬಾರು. ಇವಾಗ ವಿಸಿಲ್ ಆಗಿದೆ. ವಿಸಿಲ್ ಆದ ನಂತರ ನಾವಿಲ್ಲಿ ಓಪನ್ ಮಾಡ್ತಾ ಇದ್ದೀವಿ ರೈಸನ್ನು. ಸೊ ನೋಡಿದ್ರಲ್ಲ ಜೀರಾ ರೈಸು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಜಸ್ಟ್ ಸಿಂಪಲ್ಲಾಗಿಯೇ ಮಾಡಿ ತೋರಿಸಿದ್ದೀವಿ ನಾವಿಲ್ಲಿ. ಜಾಸ್ತಿ ಸಾಮಗ್ರಿ ಏನಿಲ್ಲ, ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಬಳಸಿ ಇನ್ಸ್ಟಂಟಾಗಿ ಈ ರೀತಿ ಜೀರಾ ರೈಸನ್ನು ಮನೆಯಲ್ಲಿನೇ ಮಾಡ್ಕೋಬೋದು, ಹೋಟೆಲೆಲ್ಲ ಹೋಗಿ ತಿನ್ಕೋ ಬದಲಾಗಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.